ಓ ಜಯಣ್ಣ. ಚಂದ್ರಣ್ಣ. ಅಯ್ಯೋ ಬಿಡಪ್ಪ, ಅದೇನ್ ಒಳ್ಳೆ ಗದರ್ದಂಗ್ ಮಾತಾಡ್ತಿದ್ದಲ್ಲ. ಅಲ್ಲಕ್ಕಪ್ಪ, ಯಾವ್ದೋ ದ್ಯಾಸ್ತಾಗಿದ್ದೆ ಏಳು. ಏನ್ ತಪಾಸ್ ಮಾಡ್ತಿದ್ಯಪ್ಪ? ನಿಂದ್ ಏನ್ ವಿಚಾರ ಅದ್ನೇಳು. ಓಲಿ ಬಿಡಪ್ಪ, ಯಾಕ ನಿಂದು ಎದ್ ಮಕ್ನಾಗೆ ಸರಿಯಾಗಿ ಎದ್ದಿಲ್ಲ ಅಂತ ಕಾಣಿಸ್ತದೆ. ಅಲ್ಲಕ್ಕಯ್ಯ, ಬೆಳಗ್ಗೆ ನಾನು ಅಪಾಟಿ ಒತ್ತಾಗದ ಬಂದು ನಿಂತ್ಕೊಂಡು ನೀನ್ ಎದುರ್ಗ ಕತ್ತಿ ಅಧ್ಯಾನ ಮಾಡ್ತಿದ್ದೆ ನೀನು. ಯಾವಾಗಣ್ಣ? ಅವೋ ಬೆಳಿಗ್ಗೆ ಕವ ಎಲ್ಲಿ? ಅವ್ರ ಮನೇಲಿ ಕವ, ಇನ್ನೆಲ್ಲಿ ಬೀದಿನ ಮನೆ ಕಂಡನ ನಮ್ ಅಲ್ಲೇ ಕೇಳ್ದೆ, ಇಲ್ಲಿ ಕೇಳ್ತಾ ಇದ್ಯಾ? ಕವ ನೋಡ್ಬಿಟ್ಟಮ್ಮ ಹಂಗಿಯೇ ಎದ್ದು ಕಡ್ದೊಟ್ಟೋದ್ನ. ಆಮೇಲೆ ಇವನ್ ಬಂದ್ ಮನೆ ಕಬಿಟ್ಟ. ಈಗ ಎಚ್ಚರ ಆಗದೆ ಹೇಳ್ತಾವ. ನಿಂದುಪ್ಟಿಯ ನಿಂದಿಂಬ ಒದ್ಕೊಂಡ್ ಮಲಿಕಳಕ್ ನಂಗೇನು ಬರ್ವಾ ಮನೇಲಿಲ್ವಾ? ನನ್ಗೆ ನೆಗಾಡಿ ಸಾಕಾಗ್ಬಿಟ್ಟಿತ್ತ. ಹಂಗಾಗಿ ಎಲ್ಲ ನೀನ್ ಗಮನಿಸ್ಕೊಂಡಿಲ್ಲ ಅಂತ ಅನ್ಸ್ತತೆ. ನಮ್ಮ ಐಕ ಒಂದು ಪಿಕ್ಚರ್ ಹಾಕಿತ್ತ ರಾತ್ರಿ. ಅದನ್ನ ನಾನುವೆ ದಗೆ ಅಲ್ಲಪ್ಪೋ ನಿದ್ ಬರುದಿಲ್ವಲ್ಲ ನೋಡ್ತಾ ಇದ್ನ. ಬೋ ಸಂದಾಗಿತ್ತು ಅಲ್ಲಿ. ಹಳ್ಳಿಯಿಂದ ಒಬ್ಬ ಮನ್ಸ ಈ ಮೇಕೆಯ ತಗ ಹೋಗಿರ್ತಾನೆ ಮಾರಕ್ಕೆ. ಸಿಟಿ ಜನಕ್ಕೆ ಹೆಂಗೆ ಪೂಲ ಮಾಡ್ಬಿಡ್ತೀನಿ ನಾನು ಅಂತ ಹೇಳಿ ನಂದು ಮೇಕೆ ಇಂಗ್ಲಿಷ್ನಾಗ ಮಾತಾಡ್ತದೆ ಅಂತ ಹೇಳ್ತಿರ್ತಾನೆ. ಯಾರೋ ಮನ್ಸ ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡ್ಸು ನೋಡೋಣ ಅಂತಾನೆ. ನೀನ್ ಖರೀದಿ ಮಾಡಿದ್ರೆ ಮಾತಾಡಿಸ್ತೀನಿ ಅಂತ. ಎಷ್ಟ ಅಂದ್ರೆ 25,000 ಒಂದ್ ಮೇಕೆಗೆ. ಅವನ್ಗೆ ಇಷ್ಟ ಆಗ್ಬಿಡ್ತದೆ. ಯಾರ್ಗ ಅದು ಇಂಗ್ಲಿಷ್ ಮಾತಾಡಿದ್ರೆ ಯಾರಪ್ಪ ಇಷ್ಟ ಆಗಕ್ಕಿಲ್ಲ. ಯಾಕಂದ್ರೆ ಅವನಿಗೆ ಇಂಗ್ಲಿಷ್ ಗೊತ್ತಿರ್ಲಿಲ್ವೇನೋ. ಗೊತ್ತಿಲ್ವಾ? ಸರಿ 25,000 ಕೊಟ್ಬಿಟ್ಟು ಮಾತಾಡ್ಸು ನೋಡುಮ ಅಂತ. ಅವ ಏನ್ ಮಾಡ್ತಾನೆ ಗೊತ್ತಾ? ಆ ಮೇಕೆ ಹತ್ರ ಹೋಗಿ ಅದ್ರ ಕಿವಿ ಹತ್ರ ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳು ಬರ್ತದ ಹೇಳು ಅಂತ ಹೇಳಿ ಕಿವಿಯ ಜೋರಾಗಿ ಗಿಂಟ್ ಬಿಡ್ತಾನೆ. ಗಿಂಟಕ್ಕಿಂತ ಮುಂಚೆ ಇವನೇ ಹೇಳು ಅದು ಅಂತದೆ. ಮೇ ತಿಂಗಳು ಅಂತ ಕಣ್ಣಣ್ಣ ಇಲ್ವೇನೋ ಅದು. ಅಲ್ಲ, ಅದು ಜೋರಾಗಿ ಗಿಂಟ್ ಬಿಟ್ಟಿದ್ದ ಅನ್ಸ್ತದೆ. ಹಂಗಾಗಿ ಅವನ್ ತಕೊಳಪ್ಪ ಯಾವ ತಿಂಗಳು ಬರೋದು ಹೇಳ ಮ್ಯಾ ಸರಿ ಅಲ್ವಾ? ಮತ್ತೆ ಹಂಗೆ ಬಂದ್ಬಿಟ್ಟೆ ಅಂತ ಸಿನಿಮಾದಲ್ಲಿ ಬಂದಿದ್ ಕಣಣ್ಣ. ನೀನೆಲ್ಲಾರು ಮಾಡಕ್ ಹೋಗಿಯ ಮತ್ತೆ ನೋಡ್ದನ ನೀನು? ಅಲ್ಲ, ನನಗೆ ಯಾಕೆ ಹೇಳ್ದೆ? ಪ್ರಯೋಗ ಮಾಡುಮ, ನಾನು ಮೇಕೆ ಹಿಡ್ಕೋ ಮಾರ್ಬಿಡುಮ ಅಂತ ಏನಾರು ಹೋಗಿಯ ಅಂತ ಹೇಳ್ದೆ. ಇಲ್ಲ, ನಮ್ಮ ಚಂದ್ರಣ್ಣ ಆಗಿದ್ರೆ ಏನ್ ಮಾಡವನು? ಮೇ ಆದ್ಮೇಲೆ ಯಾವ ತಿಂಗ್ಳು ಹೇಳ್ಸು ಅಂದಿರೋನು ಅಲ್ವೇನಣ್ಣ? ಅಲ್ವಾ? ಅವನ್ ಹೇಳಿದ್ದು ಒಂದ್ ಪದ ಹೇಳ್ತದೆ ಅಂತ, ಅಂದ್ರೆ ಒಂದ್ ಪದ ಹೇಳಿಸ್ತೀನಿ ಅಂತ ಅದ್ನ ಹೇಳ್ಸಿರ್ತಾನಲ್ಲ ಹಂಗೆ. ಅಂದ್ರೆ ಇಮ್ಮ ತಕೊಂಡ್ ಹೋದಮ್ಮ ವರ್ಷಕ್ಕೊಂದ್ಸರಿನೇ ಮಾತಾಡಿಸ್ಬೇಕಾಗಿತ್ತು ಅಷ್ಟೇ ಅಲ್ವಾ? ಸರಿ ಸರಿ ಜಯಣ್ಣ, ಅಲ್ಲಕ್ಕಪ್ಪ ನೀನು ಅದೇನೋ ಓದ್ತಾ ಕುಂತಿದ್ದೆಲ್ಲಪ್ಪ ಬೆಳಗದ ಯಾನ ಪೇಪರ್ನಾಗ. ಏನಂದ್ರೆ ವಿಶೇಷ ಏನು ಅಂತ. ಈ ದಿನದ ವಿಶೇಷ ಏನು ಅಂತ ಈ ತಿಂಗಳದ್ದು ಕಣಣ್ಣ. ಅಯ್ಯೋ ಸರಿಯಾಗಿ ಹೇಳು, ಅದ್ಯಾಕೆ ನೀನು ಮ್ಯಾಕೆ ಹೇಳ್ದಂಗೆ ಹೇಳ್ದ? ಹಂಗಲ್ಲ, ಈ ತಿಂಗಳ ವಿಶೇಷ ಏನಪ್ಪಾ ಅಂದ್ರೆ ಈ ಮಂಡಿ ಎಲ್ಲ ಹಿಡ್ಕೈತಲ್ಲ, ಎಲ್ಲಾ ಕಡೆ ಹಿಡ್ಕತ್ತಲ್ಲ ವಾಯು ವಾಯು. ಓ ಅದಕ್ಕೇನೋ ಇಂಗ್ಲಿಷ್ನಾಗೆ ಆರ್ಥರೈಟಿಸ್ ಅಂತಾರಂತ. ಸಂಧಿವಾತ ಕಣ್ಣಣ್ಣ. ನೋಡ್ದ ಚಂದಾಗಿ ಹೇಳ್ತಾಳೆ. ಅಲ್ಲ ಇವಾ ಇಲ್ಲಿ ನಮ್ಮ ಇದಿಲ್ವಪ್ಪ PHC ಅಂದ್ರೆ ಏನವ? ಅದು ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಅಲ್ಲಿ ಅದೇನೇನೋ ಪೋಸ್ಟರ್ಗಳ ಅಂಟಿಸ್ಬಿಟ್ರೆ ಆಯ್ತಾ. ಕಾಲ್ ನೋವಾದ್ರಿ ಇದು, ತಲೆನೋವಾದ್ರಿ ಇದು ಆಯ್ತಾ, ಅದೇನೋ ಕಳ್ಳನಾಗ್ ಬಂದ್ರೆ ಕ್ಯಾನ್ಸರು ಅದು ಇದು ಅಂತ ಅಲ್ಲಿ ಪೋಸ್ಟರ್ ಹಾಕ್ಬಿಟ್ಟಾರೆ. ಅವಾಗ ಹೋಯ್ತಿರ್ತಾಳಲ್ಲ ಅವ್ರ ಮನೆಯವ್ರನ್ನ ಕರ್ಕೊಂಡು ನೋಡ್ಕೊಂಡು ನೆಪ್ಪಲ್ಲಿ ಇಟ್ಕೊಂಡ್ಬಿಟ್ಟವಳು ಕಣ್ ಜಯಣ್ಣ. ಅಷ್ಟೇ. ನೀನು ನೋಡಿದ್ಯಾ? ನಾನು ನೋಡಿದೀನಿ. ನಮ್ಮಿಬ್ರಿಗೆ ಗೆಪ್ತಿ ಇಲ್ಲ. ಅಲ್ಲಕ್ಕಪ್ಪ, ಅಷ್ಟು ಗೆಪ್ತಿ ಇಲ್ಲ ಬಿಡು. ಗಳಿಗೂ ಹೋದಮ್ಮ ನಮ್ಮ. ಅಂದ್ರೆ ನಾನೇನ್ ಗಳಿಗೆ ಹೋಯ್ತೀನ? ಏನಾರ ಕರ್ಕೊಂಡು ಹೋಯ್ತಿದ್ರೆ ಹೋಗ್ಲಿ ಬಿಡವ. ಅದರದ್ದು ಜಾಗೃತಿ ಮಾಸವಂತೆ ಮೇ ತಿಂಗಳು. ಅಮ್ಮಕ್ಕ ನಿನಗ ಅನ್ವಯ ಆಯ್ತದ ನೋಡಪ್ಪ. ಇದು ಏನಪ್ಪ? ನಿದ್ದೆ ಮಾಡೋ ತಿಂಗಳಂತೆ ಮೇ ತಿಂಗಳು. ಅಂದ್ರೆ ನೀನು ನಿದ್ದೆನೆ ಮಾಡೋದಿಲ್ವಪ್ಪ? ಅಂದ್ರೆ ಚಂದ್ರಣ್ಣ ಬಿಡತ್ತಾಗೆ ಮೊದ್ಲೇ ಅಷ್ಟೊಂದ್ ನಿದ್ದೆ ಹೊಡಿತಾ ಇದ್ದೆ. ಈ ತಿಂಗಳು ನೀನ್ ಎಬ್ಸಕ್ಕಾಗ್ದು. ಅಮ್ಮ ಸರಿಯಾಗಿ ಹೇಳನೆ ಬಿಡು.
ಬೆಳಿಗ್ಗೆ ಯಾಕ ಹಂಗೆ ಎದ್ದೊಟ್ಟೋದೆ ಅಂತ ಚಾಪ್ನುವೆ ದಿಂಬುವೆ ಮತ್ತೆ ದುಪ್ಟಿ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋದ್ನಲ್ಲ, ನಾನ್ ಮನಿ ಕಳ್ಳಿ ಅಂತ ಸರಿಯಾಗಿ ಹೇಳ್ದ ಕಂಡ್ಬಿಡು. ಆಮೇಲೆ ಮಾನಸಿಕ ಆರೋಗ್ಯನ ಚಂದಾಗಿ ಮಡಿಕೊಳ್ಳೋದ್ರ ಬಗ್ಗೆ ಮಾಹಿತಿ ಕೊಡೋ ತಿಂಗಳಂತೆ, ಮೇ ತಿಂಗಳು. ಅಂದ್ರೆ ಅದೊಂದ್ ತಿಂಗಳು ತಕೊಂಡ್ಬಿಟ್ರೆ ಸಾಕಪ್ಪ. ತಕೊಳ್ಳೋದೇನದೆ ಮಾನಸಿಕ ಆರೋಗ್ಯ ಕಣಣ್ಣ. ಅಲ್ಲ ಕಯ್ಯ, ಮನ್ಸನ್ನ ಸಂದಾಗ ಮಡಿಕೋಬೇಕು. ಹೌದಲ್ವಪ್ಪ. ಅಂದ್ರೆ ಅದೊಂದೇ ತಿಂಗಳು ಅಂತ ಅಲ್ಲ ಕಣ್ಣಣ್ಣ, ಯಾವಾಗ್ಲೂ ಮನ್ಸ್ ಚೆನ್ನಾಗಿ ಇಟ್ಕೋಬೇಕು. ಅಲ್ಲಕವ ಒಂದ್ ಹಿಂಗೆ ಒಂದ್ ಸಿನಿಮಾ ನೋಡ್ತಿದ್ದಿಕವ ಟಿವಿನಾಗೆ, ಒಂದು ಪದ ಬತ್ತಿತ್ತು ಅಲ್ಲಿ, ಹಳ್ಳಿ ಜನ ಒಳ್ಳೆ ಜನ ತಳುಕು ಬಳುಕು ಅರಿಯದ ಮುಗ್ಧರು ಅಂತ ಅಲ್ವಾ. ಹಂಗೆ ನಮ್ಮ ಹಳ್ಳಿ ಜನಕ್ಕೆ ಏನವ ಮನ್ಸನ್ನ ಚೆನ್ನಾಗೇ ಇಟ್ಕೊಂಡಿರ್ತಾರೆ, ಬಂದವ್ರೆಲ್ಲರಿಗೂ ನೀರು ನೆಳ್ಳ ಕೊಡ್ತಾರೆ, ನಾನು ಚೆನ್ನಾಗಿವ್ನಿ ನೀನು ಚೆನ್ನಾಗಿರು ಅಂತ ಹೇಳ್ತಾರೆ. ಅದೇ ಅಲ್ವಾ ಒಳ್ಳೆತನ ಅನ್ನೋದು. ಏನ್ ಇದಕ್ಕೆ ವಿರುದ್ಧವಾಗಿ ಅವ್ರೇನು ಸಿಟಿನಾಗಿರೋ ಜನವೆಲ್ಲ ಅಲ್ಲೂ ಒಳ್ಳೆಯವ್ರವ್ರೆ. ಜಯಣ್ಣ, ಸಿಟಿ ಬಗ್ಗೆ ನಾ ಮಾತಾಡ್ತಿಲ್ಲ, ನಮ್ಮ ಹಳ್ಳಿ ಜನರ ಬಗ್ಗೆ ಮಾತಾಡ್ತೀನಿ. ಇವ್ರ ಹಿಂಗವ್ರೆ ಅಂತಂದ್ರೆ ಅವ್ರ ಹಂಗಿಲ್ಲ ಅಂತ ಯಾಕಂದ ನೀನು? ಅಲ್ಲ, ಅದ್ ಮುಂದ್ ಕೇಳ್ತೀಯೇನೋ ಅಂತ ಹೇಳ್ದೆ, ಊಹೆ ಮಾಡ್ಕೊಂಡು ಹೇಳ್ದೆ. ನೀವ್ ಮಾಡ್ಕೊತಿದ್ದಿ ಊಹೆಯ, ಆಯ್ತಾ? ಓಲಿ ನಿನ್ ಮನ್ಸಾಗದಿಲ್ಲ ಅಂದ್ರೆ ತೆಪ್ಪಾಯ್ತು ಬಿಡಪ್ಪ, ವಾಪಸ್ ತಕೊಂಡ್ಬಿಡದ. ಇಲ್ಲ ಅಂದ್ರೆ ನಾನ್ ನಿನ್ನ ಎಲ್ಲ ಈಗ ಕಮಲಾಕನು ಜೊತೆಲ್ಲ ಅವಳೆ, ಆಯ್ತಾ? ಆ ಕಡೆ ಪಕ್ಕದ ಮನೇಲಿ ಸಿದ್ದಕ್ಕ ಅವಳೆ, ಕೆಂಪಿ ಅವಳೆ, ನಮ್ಮ ಮಾದಣ್ಣ ಅವನೇ, ಕಾಳಣ್ಣ ಅವನೇ, ಅವ್ರನ್ನೆಲ್ಲರನ್ನು ಕರ್ಕೊಂಬಂದ್ ಕೂರಿಸ್ಬಿಟ್ಟು ಸಮಾಪಣಿಯ ಕೇಳಿಸ್ಬಿಡ್ತಿದ್ವಿ ನಿನ್ ಕೈಲಿ. ಅಲ್ಲಿ ಕಣ್ಣಣ್ಣ, ಅಂದ್ರೆ ಏನಂದ್ರೆ ನೀ ಹೇಳಿದ್ದು ಹಿಂಗಿರ್ಬೋದು ಅನ್ಕತೀನಿ. ಅಂದ್ರೆ ಸಿಟಿ ಜನ ಯಾವಾಗ್ಲೂ ಆ ಕೆಲ್ಸ ಈ ಕೆಲ್ಸ ಅನ್ಕೊಂಡಿರ್ತಾರೆ. ನಮ್ ತರ ಹಿಂಗೆ ಬಂದವ್ರಿಗೆ ನೀರು ನೆರಳು ಕೊಡಕ್ ಸಮಯ ಇಲ್ಲ ಅಂತ ಇರ್ಬೇಕು. ಇಲ್ಲಕವ, ನಮ್ ಸಿಟಿ ಜನ ದುಡ್ಡ ಸಂಪಾದನೆ ಮಾಡಕ್ಕೆ ಅಂತ ಒತ್ತಾರೆ ಓದವ್ರು, ಇನ್ ಕತ್ಲಾದ್ಮೇಲೆ ಅಟ್ಟಿ ಸೇರ್ಕೊಳ್ಳೋದು. ಅದ್ ಸರಿ ಬಿಡು. ಜನ ಬಂದವ್ರು ಎಲ್ಲಿ ಅವರು ಇದ್ ಮಾಡಿದವರು ಮಾನಸಿಕವಾಗಿ ನೆಮ್ಮದಿ ಅಲ್ಲಿಂದ ಬರ್ಬೇಕು. ಅದಕ್ಕೆ ಅದೇನೋ ಸಿಟಿನಾಗೆ ಹೋಗಿ ಸೇರ್ಕೊಂಡಿರೋರು ಯಾರಪ್ಪ? ನಮ್ಮ ಹಳ್ಳಿ ಜನವೇ. ಮತ್ತೆ ಮುಖಂಜಯ್ಯಣ್ಣ, ಇಲ್ಲ ಅಂತ ಅಲ್ಲ, ನಮ್ಮ ಹಳ್ಳಿ ಜನವೇ. ಈಗ ಏನೇನ್ ನಗರಗಳಾಗವ, ಸಿಟಿ ಆಗವ, ಹಿಂದಿನ ಕಾಲದಲ್ಲಿ ಅವೆಲ್ಲ ಹಳ್ಳಿಯೇ. ಈಗ ಹಿಂದಿನ ಕಾಲ ಅಂತಿದ್ದಂಗೆ ಕಾಲ್ ಗೆಪ್ತಿ ಬತ್ತು. ಯಾವ ಕಾಲಪ್ಪ? ಎಡಗಾಲ ಬಲಗಾಲ? ಎರಡು ಕಾಲು ನಡೆಯೋದಂತೆ. ನಡೆಯೋದನ್ನ ನಡೆಯೋದು ದಿನ ನಡಿಗೆ ಮಾಡ್ಬೇಕು ಅಂತ ಆರೋಗ್ಯವ ಸಂದಾಗ ಮಡಿಕೊಳ್ಳಕ್ಕೆ. ಯಾರು ನಡಿಬೇಕಪ್ಪ? ಈಗ ನೀನೇ ನಡಿಬೇಕು, ನಿಂದ ಎರಡು ಕಾಲ್ ಮೇಲೆ. ಅಲ್ಲ ಕಯ್ಯ, ನಮ್ ದಿನ ನಡ್ಕೊಂಡೆ ಅಲ್ವಪ್ಪ ಓಡಾಡ್ತೀವಿ. ಎಲ್ಲೋಯ್ತ್ಯಾ ಚಂದ್ರಣ್ಣ? ಒಸಿ ಬಾ ಮನೆ ತಾವ್ಕೆ ಅಂದ್ರೆ ಆಗ್ಲೇ ಬೈಕ್ ಕತ್ಕೊಂಡ್ ಬುರ್ರ ಅಂತ ಬತ್ತಿಯ. ಅಲ್ಲಕವ, ಆ ಕುಟಿಯ ಮಾರ್ಬಿಟ್ಟು ಎಷ್ಟು ವರ್ಷ ಆಯ್ತು. ಕುಟಿ ಕೊಟ್ಬಿಟ್ಟು ಇನ್ನೊಂದ್ ಕುಟು ಅಂತ ತಗೊಂಡಿಲ್ವಾ ಈಗ ನೀನು? ತಗದ್ ಯಾವ ಮಾತು ಅಂತ ಹೇಳ್ದೆ. ತಿಳ್ಕೊಂಡವಳ ಕಮಲಕ್ಕ, ಓಹೋ ನೀನು ಒಳಗಡೆ ಬೆಡ್ಶೀಟ ಒಚ್ಚಿ ಮಡಗ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದೀಯಾ? ಇದೇನು ಇದಪ್ಪ, ಏನು ತಿನ್ನ ಪದಾರ್ಥವ ಹಂಸಕ ಈಗ ಓಡಾಡೋದು ತೋರಿಸ್ಲೇಬೇಕಲ್ವಪ್ಪ. ಅದು ನನ್ನ ಇದನ್ ತಕೊಟ್ಟಿದ್ದು ಕವ, ನಂದಲ್ಲ ಬಿಡು. ಹಂಗಂದ್ರೆ ಹೆಂಗವ, ಮನೆಯಾಗಿದ್ಮೇಲೆ ಎಲ್ಲಾರು ಅಂದ್ರೆ ನೀನ್ ಮಡಿಕೊಂಡಿದ್ದ ಹಳೇದಾಗಿತ್ತು, ನಿನ್ನ ಐಕ ಮುಟ್ತಿತ್ತಿಲ್ವೇನ. ಆದ್ರೆ ಈಗ ಹೊಸ ಗಾಡಿಯ ನಿನ್ಗೆ ಆಸೆ ಆಗಿ ನೀನೇ ಓಡಿಸ್ತಿರ್ತೀಯ. ಹಂಗಲ್ಲ ಜಯಣ್ಣ, ಅದೇನಾಗಿತ್ತು ಅಂದ್ರೆ ಇವ್ನ್ ಕೂತ್ಕೊಂಡ್ರೆ ಅದು ಓಡ್ತಾ ಇಲ್ಲ, ತೊಳ್ಕೊಂಡ್ ಎಲ್ಲಾ ಕಡೆ ತಿರ್ಗವನು. ಅದೇನ್ ತಳ್ಳ ಗಾಡಿ ಅವ. ಒಂದ್ ಕಿತ ನನ್ನ ಕೂರ್ಸ್ಕೊಂಡಿದ್ದ ಅದ್ರ ಮ್ಯಾಕೆ ಆ ದಿಣ್ಣೆ ಐತಲ್ಲ, ಎಲ್ಲೇಳು ಆ ಬಾರೆ ಆ ದಿಣ್ಣೆ ತವ ಇಳಿ ಜಯಣ್ಣ ಅನ್ನೋದೆ. ನನಗೆ ದಿಣ್ಣೆ ಹತ್ತಕ್ಕಾಗ್ದಲೆ ನಿನ್ ಗಾಡಿನ ಕುಂತ್ಕೊಂಡ್ರೆ ಅಲ್ಲೇ ಇಳಿ ಅಂತೀಯಲ್ಲಪ್ಪ ಅಂದ್ರೆ ನಾನೇ ತಳ್ಕೊಬತ್ತೀನಿ ನನ್ ಗಾಡಿಯ. ನಾನು ನಿನ್ ಒಳ್ಳದಕ್ಕ ಇಳಿ ಅಂತಂದದ್ದು, ಮೂಗ್ ಎತ್ಬಿಟ್ಟು ನೀನ್ ದಬಾಕೊಂಡ್ಬಿಟ್ಟು ಕೈಯೋ ಕಾಲು ಏನಾರು ಡ್ಯಾಮೇಜ್ ಆಗ್ಬಿಟ್ಟದು ಅಂತ. ಅದು ಏನಾರು ಆಗ್ಲಿ ಏನೋ ಹೋಗ್ಲಿ ಅಂತ ನಾನು ಕುಂತ್ಕೊಂಡ್ರೆ ಸರಿಯಾಗಿ ಜಾಗದಾಗ ಇಳಿ ಅಂತಾನಲ್ಲ, ಹೋಗ್ಲಿ ಇವನಾರು ಕುಂತ್ಕೋದ್ನ, ಇವನ್ ಕೂತಿದ್ರು ಮುಖಿ ಎತ್ಕೊಳಂಗಿತ್ತದ ಗಾಡಿ. ಅದು ನನ್ನ ನೇರ್ಕೊಂಡು ಹೋಗೋದೇ ಕಷ್ಟ ಆಯ್ತಾ, ನಿನ್ ನೇರ್ಕೊಂಡು ಹೋದಪ್ಪ. ಮತ್ತೆ ಯಾಕೆ ಅಲ್ಲಿ ತಂಗ ಕೂರ್ಸ್ಕೋದೆ, ಓಲಿ ಬಿಡು. ಈಗ ಇನ್ನೊಂದು ಕಮಲಕ್ಕಂಗ್ ಸಂಬಂಧಪಟ್ಟಿತ್ತು. ಏನಣ್ಣ ಅದು? ಅಂದ್ರೆ ಮಹಿಳೆಯರ ಆರೋಗ್ಯವನ್ನ ಚಂದಾಗಿ ಮಡಿಕೊಳ್ಳೋ ಬಗ್ಗೆ ಆಲೋಚನೆ ಮಾಡುವಂತ ತಿಂಗಳಂತಿದೆ, ಮೇ ತಿಂಗಳು ಇಲ್ವಾ? ಅಂದ್ರೆ ತಿಂಗಳಿಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರ ಕಣಣ್ಣ. ಅಲ್ಲಕ್ಕಪ್ಪ, ನಮ್ ಕಮಲಕ್ಕೆ ಗಟ್ಮುಟ್ಟಾಗಿಲ್ವಾ ಜಯಣ್ಣ? ಹಂಗಲ್ಲ, ಕಮಲಕ್ ಗಟ್ಮುಟ್ಟಾಗ ಅವಳೆ, ಕಮಲಕ್ ನಂಗೆ ಎಲ್ಲಾ ಹೆಣ್ಣೈಕ್ಳು ಇರ್ಲಿ ಅನ್ನೋ ಆಶಯ. ನೋಡಪ್ಪ, ಇದೆಲ್ಲ ಯಾಕ ಮಾಡ್ಕೊಂಡ್ರದು ಅಂತಂದ್ರೆ
ಈಗ ನಮ್ಮ ಹಳ್ಳಿನಾಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿದ್ರಪ್ಪ ಹಿಂದೆ ಏನ್ ಮಾಡ್ತಿದ್ರು ಜಯಣ್ಣ? ದನದ ಮೈ ತೊಳಿತಾ ಇದ್ರು, ಕೊಟ್ಟಿಗೆ ಗುಡಿಸ್ತಾ ಇದ್ರು. ಈಗ್ಲೂ ಅದೇ ಮಾಡ್ತಾ ಇದೀವಲ್ಲ. ಅಲ್ಲ ಮಾಡ್ತಿದಾರೆ, ಎಷ್ಟ್ ಜನ ಮಾಡ್ತಿದಾರವ. ಈಗ ಗಂಡಸರು ಅಷ್ಟೇ ಒತ್ತಾರನೆ ಎದ್ ಬಿಡೋರು. ಹಬ್ಬ ರಂಗೋಲೆ ಬಿಡ್ತಿದ್ರೆ, ರಾಗಿ ಬೀಸ್ತಿದ್ರೆ, ಅಮಾವಾಸ್ಯೆ ಕೊಟ್ಕ ಕ್ಲೀನ್ ಮಾಡೋದು, ದನ ಕರ ತೊಳ್ಕೊಳ್ಳೋದು, ನೀರು ಗೀರು ಅಂಡೆ ಪಂಡೆಗೆ ತುಂಬೋದು, ಇದೆಲ್ಲ ಮಾಡ್ತಿರ್ನಿಲ್ವಪ್ಪ ನಮ್ಮೆಲ್ಲ ಜಯಣ್ಣ. ಈಗ ಏನಾಗ್ಬಿಟ್ಟದೆ, ಡ್ರೆಸ್ ಅಲ್ಲಪ್ಪ, ಡ್ರೆಸ್ಸು ಆಯ್ತಾ. ಅದೇನೋ ಹೇಳ್ತಾರಲ್ಲ ಒತ್ತಡ ಅದೆಲ್ಲ ಜಾಸ್ತಿ ಆಗ್ಬಿಟ್ಟು ಮನಿ ಕಳದೆ ಅರ್ಧರಾತ್ರಿ ಆಗ್ಬಿಟ್ಟಿರ್ತಕ್ಕಂಥ. ಜೊತೆಗೆ ಕಣಣ್ಣ ಈಗೆಲ್ಲ ಟಿವಿ ಮೊಬೈಲು ಅಂತ ಅದ್ ಬೇರೆ ನೋಡ್ಕೊಂಡು ಮೊದ್ಲಂಗ್ ಮಲ್ಕೊಳಲ್ಲ ಜಯಣ್ಣ. ಇನ್ನೊಂದ್ ನೆಪ ಆಯ್ತದ ನೋಡು, ಈ ಕೊರೋನಾ ಬಂದ್ಬಿಡ್ತಲ್ಲಪ್ಪ, ಆವಾಗ ಸಿಟಿನಾಗ ಓದ್ಕೊಂಬಂಡ್ ನಮ್ಮ ಹಳ್ಳಿ ಐಕ ಎಲ್ಲ ಮನೇಲೆ ಕುಂತ್ಕೊಂಡ್ ಕೆಲಸ ಮಾಡ್ತಿದ್ರಲ್ಲಪ್ಪ. ಅದ್ ಆಫೀಸ್ಗೆ ಹೋಗ್ದಿಯೇ ಅದೇನಂದರವಾದ ವರ್ಕ್ ಫ್ರಮ್ ಹೋಮ್ ಮನೇಲೆ ಕೆಲಸ ಮಾಡೋದು ಅಂತ. ಅವಾಗ ಅದೇನಪ್ಪ ವಿದೇಶ ಕಂಪ್ನಿಗಳೆಲ್ಲ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ ಮಧ್ಯ ರಾತ್ರಿ ಆಗೋದು ಕಳಪ. ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು ಮಲ್ಕೊಳ್ಳೋದು. ನಿದ್ದೆ ಎಲ್ಲಿ ಮಾಡಿದ್ರು? ಕತ್ಲಾಗ ನಿದ್ದೆ ಮಾಡಿದ್ರೆ ಚಂದ ಅಲ್ವಪ್ಪ ಅಣ್ಣ. ಅದ್ ಏನೋ ಇಸೇಸ್ವಂತ ಕಣಣ್ಣ. ಏನಪ್ಪ ಇಲ್ಲಿ ಬೆಳಕರ್ದಿದ್ದಾಗ ಅಲ್ಲಿ ಕತ್ಲೆ ಅಂತೆ. ವಾ ಚಂದಾಗಿರ್ತೈತಲ್ವೇ. ನಮ್ಮ ಭೂಗೋಳದ ಮೇಷ್ಟ್ರು ಅದ ಹೇಳ್ಕೊಡೋರ್ ಕಣಣ್ಣ. ಭೂಮಿ ಅರ್ಧ ಭಾಗ ಬೆಳಕಿದ್ರೆ ಅರ್ಧ ಭಾಗ ಕತ್ಲೆ ಇರ್ತದೆ ಅಂತ. ಒಂದು ಕಿತ್ಲೆ ಹಣ್ಣ ತಕೊಬಂದು ನಮ್ಗೆಲ್ಲ ಹೇಳಿದ್ರು. ತಿನ್ನಿಸ್ರಪ್ಪ. ಅಲ್ಲಪ್ಪ, ಭೂಮಿ ಕಿತ್ಲೆ ಹಣ್ಣು ಇದ್ದಂಗ ಅದೇ, ಗುಂಡಾಗದೆ. ಕಿತ್ಲೆ ಹಣ್ಣು ತರ ಅದೇ ಅಂತ. ಪೂರ್ತಿ ಗುಂಡು ಅಲ್ಲ, ಅದು ಸೂರ್ಯನ ಸುತ್ತದೆ. ಆಮ್ಯಾಕೆ ಮಧ್ಯದಾಗೆ ಇನ್ನೊಂದು ಬಾಲ ತಕೊಂಡು ಗ್ರಹಣ ಎಲ್ಲ ಹೇಳ್ಕೊಡೋರು. ಈಗ ನೀ ಹೇಳ್ದೆಲ್ಲ ಗೆಪ್ತಿ ಬಂತು ನಂಗೆ. ಈಗ ಸಮಯ ಬೇರೆ ಬೇರೆ ಆಯ್ತದಂತೆ. ಈಗ ನಮ್ಮಲ್ಲಿರೋ ಸಮಯ ಇಂಗ್ಲೆಂಡ್ ಆಗಿಲ್ಲ, ಅಲ್ಲಿರೋ ಸಮಯ ಅಮೆರಿಕಾದಾಗಿಲ್ಲ. ಆಮ್ಯಾಕೆ ಇನ್ನು ಯಾವ್ಯಾವ್ದೋ ದೇಶಗಳು ಬಿಡು ಜಯಣ್ಣ, ಎಲ್ಲ ದೇಶಕ್ಕೂ ಒಂದೊಂದರದ್ದು ಟೈಮ್ ಇರ್ತದೆ. ಭೂಮಿ ಎಲ್ಲ ಒಂದೇ ಅಂತೀವಿ, ಆದ್ರೂ ವಿಶೇಷ ಹೆಂಗದೆ ನೋಡು. ಅಲ್ಲ ನಿಮ್ ಮೇಷ್ಟ್ರು ಹೇಳ್ಕೊಟ್ರಲ್ಲಪ್ಪ, ಅರ್ಧ ಭಾಗ ಬೆಳಕಿರ್ತದೆ ಅರ್ಧ ಭಾಗ ಕತ್ಲಿರ್ತದೆ ಅಂತ. ಏನಾರ ಪ್ರಶ್ನೆ ಗಿಸ್ನೆ ಕೇಳ್ಬಿಟ್ಯಾ ಅಂತ ನಾನು ಮೇಷ್ಟ್ರಿಗೆ ಒಂದು ಪ್ರಶ್ನೆಯ ಕೇಳಿದ್ದೆ. ಅದ್ಯಾನಪ್ಪ? ಈಗ ಎಲ್ಲಾರು ಹೋಗೋರು ಚಂದ್ರನ್ ಮ್ಯಾಕೆ ಹೋಯ್ತಾರಲ್ಲ, ಸೂರ್ಯನ್ ಮ್ಯಾಕೆ ಯಾಕೆ ಹೋಗಕ್ಕಿಲ್ಲ ಅಂತ. ನೀನು ಚೆನ್ನಾಗಿ ಕೇಳಿದೆ ಬಿಡು. ಹೋಯ್ತಿದಂಗೆ ಹೇಳಿದ್ರು ಇದೇ ಮಾತೆಯ. ಅಲ್ಲಕ್ಕಪ್ಪ, ಈ ಕಣ್ಣಲ್ಲಿ ನೋಡಕ್ಕೆ ಆಗಕ್ಕಿಲ್ಲ ಸೂರ್ಯನ, ಅಲ್ಲಿ ಹೋಗ ಇಳಿಯಕಾಯ್ತದ ಅಂತ. ಆಗದಿಲ್ ಕಂಡ್ಬಿಡು. ಅದಕ್ಕೆ ನಾನ್ ಕೇಳ್ದೆ, ಕತ್ಲಲ್ಲಿ ಹೋಗ್ಬಿಟ್ರೆ ಹೆಂಗೆ ಮಾಸ್ಟ್ರೆ? ಅಲ್ಲ ಸದ್ಯ ಏನಾರ ಮನ್ಸು ಸುತ್ಕೊಂಡ್ ಹೊಟ್ಟೋಗ್ಬಿಡೋಣ ಅಂತ ಅನ್ಕೊಂಡಿದ್ದಿ. ಅಲ್ಲಪ್ಪ, ಕತ್ಲಲ್ಲಿ ತಂಪಾಗಿರೋದಿಲ್ವೇ? ಆಗ ಮೇಷ್ಟ್ರು ಇದ್ನ ಹೇಳಿದ್ದು, ಅಪ್ಪ ನೀನು ಕತ್ಲಲ್ಲಿ ಸೂರ್ಯ ತಂಪಾಗ್ಬಿಡ್ತಾನೆ ಅನ್ಕೋಬೇಡ, ಇಲ್ಲಿ ಕಾಣೋದಿಲ್ಲ ಅಷ್ಟೇ, ಭೂಮಿ ಇನ್ನರ್ಧ ಭಾಗದಲ್ಲಿ ಬೆಳಕಾಗಿರ್ತಾನೆ. ನೀನು ಆಫ್ ಸೈಡ್ ಹೊಟ್ಟಾಗ್ಬಿಡ್ತೀನಿ ಮೇಷ್ಟ್ರೆ ಅಂತ ಹೇಳ್ಬೇಕಾಗಿತ್ತು. ಅರ್ಧ ಭಾಗ ಒಂದ್ ಕಡೆ ಉರಿತಾನೆ, ಇನ್ನೊಂದ ಭಾಗ ಕತ್ಲಾಯ್ತದಲ್ಲಪ್ಪ ಅಂದ್ರೆ ಹಂಗಲ್ಲ ಕಣಣ್ಣ. ಸೂರ್ಯಂಗ್ ಯಾವ ಕಡೆಯೂ ಕತ್ಲಾಗಕ್ಕಿಲ್ಲ. ಸೂರ್ಯ ಯಾವಾಗ್ಲೂ ಸುಡ್ತಾ ಇರ್ತಾನೆ, ಭೂಮಿ ಹೆಂಗ್ ತಿರುಗ್ತದ ಹಂಗೆ ಅಂತ. ಬಿಡವ, ನಾನು ಭೂಮಿ ಮೇಲೆ ಹೋಗೋದ್ರ ಬಗ್ಗೆ ಹೇಳಿದ್ದಲ್ಲ, ಸೂರ್ಯನ್ ಮ್ಯಾಗ ಹೋಗೋದ್ರ ಬಗ್ಗೆ. ಸೂರ್ಯನ್ ಮ್ಯಾಗೆ ನೋಡು, ಟ್ರೈ ಮಾಡು. ಇವಂದ್ ಹೆಂಗೆ ಅಂದ್ರೆ ಪೂರ್ತಿ ಕತ್ಲೆ ಇದ್ರೆ ಯಾವಾಗಲೂ ನಿದ್ದೆ ಹೊಡಿಬೋದಲ್ಲ ಅಂತ. ಬಿಡಪ್ಪ, ಈಗ ನಿದ್ದೆ ಒಳ್ಳೇದ್ಯ ಜಯಣ್ಣ. ಈಗ ತಿಂದಿರ ಏನಂತಾರ ಆಹಾರ ಜೀರ್ಣ ಆಗ್ಬೇಕಾರೆ ಕತ್ಲಲ್ಲೇ ನಿದ್ರೆ ಮಾಡ್ಬೇಕಂತ ಆಯ್ತಾ. ಅದಕ್ಕೆ ಕತ್ಲೆಲ್ಲೂ ನಿದ್ರೆ ಮಾಡ್ಕತೀಮು. ಎಸಿ ಗೈದು ಹೊಸಿ ಮೈ ಕೈ ನೋಂದ್ರೆ ಮಧ್ಯಾಹ್ನ ಹೊಸ ಮಗ್ಗಲು ಆಯ್ತು. ಆಹಾರ ಜಾಸ್ತಿ ಜೀರ್ಣ ಆಗ್ಲಿ ಅಂತ ಆಗಲೊತ್ತು ನಿದ್ದೆ ಏನು ಉಳ್ಕಳ್ದೆ ಇರ್ಲಿ ಅಂತ. ಒಟ್ನಲ್ಲಿ ಜೀರ್ಣ ಆಗ್ಬೇಕು ಅಂದಾಗೆಲ್ಲ ಮಲ್ಕೋಬೇಕು ಅಂತ ಗೊತ್ತಾಯ್ತು ಬಿಡು. ಆಯ್ತು ಬಿಡವ, ಜೀರ್ಣ ಪಾರಣ ಅಂತಿದ್ದಂಗೆ ನೀವ್ ಮಾಡ್ಕೊಟ್ಟಿದ್ದು ಊರ್ಣ ಇತ್ತಲ್ಲವ, ಯಾವ್ದ ಯುಗಾದಿ ಹಬ್ಬದ್ದು ಚೆನ್ನಾಗಿತ್ತು ಕಂಡ್ಬಿಡು. ಅದು ಒಬ್ಬಿಟ್ಟು ಈಗ ಜೀರ್ಣ ಪಾರಣ ಅಂತ ತಿಂತಿದಂಗೆ ಹೊಸ ಒಟ್ಟ ಕಡೆ ದಿಕ್ಕಾಗುತ್ತೆ. ಅದೇ ಒಬ್ಬಟ್ಟದಂತೆ ತಿಂತೀಯಾ? ಅಪ್ಪ ನೀವ್ ಹೋಗೋತ್ತಾಗ ಒಟ್ಟ ಕೆಡಿಸ್ಕೊಂಡು ಏನ್ ರಾಗಿಗ್ಬಿಟ್ಟದು ನಿದ್ದೆ ಮಾಡೋ ಜೀರ್ಣ ಆಯ್ತದೆ. ಅದೇನೆ, ಏನ್ ತಿಂದ್ರು ನಿದ್ದೆ ಮಾಡಿದ್ರೆ ಅರ್ಗತ್ತೆ ಅಲ್ವೇನಣ್ಣ? ಅಳ್ಸೋಗಿರೋದೆಲ್ಲ ತಿಂದ್ರು ಜೀರ್ಣ ಅದ್ದಯ
ಒಟ್ಟು ಕೆಟ್ಟೋಯ್ತೆ ಅಷ್ಟಿಗೆ. ಓಲಿ ಬಿಡು, ಕಮಲಕ್ಕೆ ನಂಗ್ ಮಾಡೋದಿಲ್ಲ. ಕಮಲಕ್ಕ ಬಾಯ್ಕೆ ಹೇಳ್ಬಿಡಪ್ಪ. ನಂದೇನಿಲ್ಲಪ್ಪ, ತಂಪಾಗಿ ನಿಂಬೆ ಹಣ್ಣಿನ ಸರ್ಬತ್ ತಕಬಾವ ಕುಡಿ. ಆಗ್ಲಿ ಕಣಣ್ಣ, ಮಾಡ್ಕೊಂಬತ್ತೀನಿ, ಕುಂತೀರಿ. ಅವೋ ನೆನ್ನೆ ಇಳ್ಳಿಕಾಯಿ ತಕೊಂಡಿ ಅಲ್ಲ, ಅದ್ರದೇ ಇರ್ಲೆ ನಿಂಗೆ ಪಾನ್ಕ. ನಂಗೆ ಇಳ್ಳಿಕಾಯಿ ಆಯ್ತಾ, ಜಯಣ್ಣಂಗೆ ನಿಂಬೆ ಹಣ್ಣನ್ ಪಾನ್ಕ. ಒಂದೇ ಐಟಮ್ ಇಳ್ಳಿಕಾಯ ಕೂದ್ಬಿಟ್ಟು ಬೆಲ್ಲ ಹಾಕಿ, ಏಲಕ್ಕಿ, ಮೆಣಸು, ಕಾಳು ಮೆಣಸು, ಹಸು ಜಜ್ಜಿ ಹಾಕು, ರುಚಿಯಾಗಿರ್ತದೆ. ಭಾಗವಹಿಸಿದ್ದವರು